ಓ ಒಳ್ಳೆ ಚೆನ್ನಾಗಿದಾವೆ ಮೀನು ಫ್ರೆಶ್ ಈಗ ಹಿಡಿದಿರವು ನಮಗೆ ಮುಳ್ಳು ಕಮ್ಮಿ ಇರೋದು ದಪ್ಪದ ನೋಡಿ ಟೆಂಟ್ ಹಾಕೊಂಡು ರಾತ್ರಿ ಮಲಗ್ಬೋದ ಇಲ್ಲಿ ಕೆಲವ್ರು ಕಷ್ಟಪಟ್ಟು ಬೀದಿಲ್ ಮಲಗ್ತಾರೆ ನಾವು ಇಷ್ಟಪಟ್ಟು ಮಲಗ್ತೀವಿ ಅದು ಇಲ್ಲಿವರೆಗೆ ಮನ್ಸೂನ್ ಸಾಯಿಸಿರೋದು ಎಲ್ಲರೂ ಉದಾಹರಣೆ ಇದಾವೆ ಆನೆ ಇಲ್ಲಿ ಇಲ್ಲಿವರೆಗೆ ಸಾಯಿಸಿಲ್ಲ ಹಂಗಾರೆ ಧೈರ್ಯ ಮಾಡ್ಬೋದು ಇಲ್ಲಿ ಆಮೇಲೆ ನಾವೇ ಫಸ್ಟ್ ಆಗ್ಬಿಟ್ರೆ ಕಂಟ್ರೋಲ್ ನಾನು ಮೀನು ನೋಡ್ಬಿಟ್ರೆ ನಾನು ಕಂಟ್ರೋಲ್ ಸಿಗಲ್ಲ ಒಂಥರ ನನ್ನ ಹತ್ರ ನಾಯಿ ಇದ್ದಂಗೆ ಅಯ್ಯೋ ನಮಸ್ತೆ ಬಂಧುಗಳೇ, ನಮ್ಮ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇದು ತಾಯಿ ಮಗಳು ಹೋಟ್ಲ ಅಮ್ಮ ಇದು ಅಂದ್ರೆ ನೀವು ಮತ್ತೆ ನಿಮ್ಮ ಮಗಳು ಇಬ್ರು ಮಾಡ್ತೀರಾ ಇಲ್ಲಿ ಅಡಿಗೆನ? ಇಲ್ಲಿ ನಮ್ಮ ಮಗಳು ಅಲ್ಲಿ ಮಾಡ್ತಾಳ ಸರ್. ಅದಕ್ಕೂ ತಾಯಿ ಮಗಳು ಅಂತಾನೆ ಹೋಟ್ಲ ಹೆಸರು. ಇಲ್ಲಿ ಒಂದೇ ತ ಹೊಡೆದ್ರ ಸದು. ಈಗ ಬರಚುಕ್ಕಿಯಿಂದ ಬರುವಾಗ ಈ ಕಡೆಯಿಂದ ಇಲ್ಲಿ ತಾಯಿ ಮಗಳು ಹೋಟೆಲ್ ಅಂತ ಒಂದು ಚಿಕ್ಕದ ಮಾಡ್ಕೊಂಡಿದ್ದಾರೆ. ಎಷ್ಟೊತ್ತವರೆಗೆ ಇರ್ತೀರಮ್ಮ ನೀವು ಇಲ್ಲಿ? ಜನ ಇದ್ರೆ 6 ಗಂಟೆ 7 ಗಂಟೆ ಇರ್ತೀವಿ ಸರ್ ಭಾನುವಾರ. ಜನ ಇಲ್ವಲ್ಲ, ಬಿಟ್ಟು ಜನ ಬೇಗ ಕಡಿಮೆ. ಅಭಿಲಾಷ್ ಕ್ಯಾಂಪಿಂಗ್ ಮಾಡಕ್ಕಿಂತ ಇದೇ ಒಂಥರ ಕ್ಯಾಂಪಿಂಗ್ ಇದ್ದಂಗೆ ಇದೆಯಲ್ಲ ಅಭಿಲಾಷ್? ಅಲ್ಲಿ ನೋಡಿ ನೀರು ಹರಿತಾರ. ನೀರು ಚರಂಡಿ ನೀರದು ಇದ್ರ ಒಳೆ ನೀರ? ಸೀನೀರೇ? ಓಹೋ, ನಿಮ್ಗೆ ನಲ್ಲಿ ನೀರೇ ಬೇಕಲ್ಲಿ? ಯಾವಲ್ಲ ಹರಿಯುತ್ತೆ ಹಿಂಗೆ? ಓಹೋ, ಆ ಚಾನಲ್ ನೀರದು? ಓ ಪರವಾಗಿಲ್ಲ, ನಿಮ್ಗೆ ಚೆನ್ನಾಗಿತ್ತು ಒಂಥರ ಜಾಗ. ನಾನು ರಾತ್ರಿ ಇಲ್ಲಿ ಹೋದ್ಮೇಲೆ ಇಲ್ಲಿ ಯಾರು ನೋಡೋರು? ಇಲ್ಲಿ ಎಲ್ಲ ಗುಳಜ್ ಮಾಡ್ಕೊಂತಿದೀನಿ. ಹೌದಾ? ರಾತ್ರಿ ಇಲ್ಲೇನು ಪ್ರಾಣಿಗಳೇನು ಬರಲ್ವಾ? ಪ್ರಾಣಿಗಳು ಬಂದ್ರೆ ಇಲ್ಲಿ ಏನ್ ಬಂದು ನೋಡ್ಕೊಂತೈತವ ಸರ್. ಕ್ಯಾಂಪಿಂಗ್ ಹಾಕೊಂಡು ಉಳಿಬೋದಾ ಇಲ್ಲಿ? ಟೆಂಟ್ ಹಾಕೊಂಡು ಇರ್ಬೋದಾ ಇಲ್ಲಿ? ಟೆಂಟ್ ಹಾಕೊಂಡು ರಾತ್ರಿ ಮಲಗ್ಬೋದಾ ಇಲ್ಲಿ? ಮಲ್ಕೋಬೋದಾ? ಕೆಲವ್ರು ಕಷ್ಟಪಟ್ಟು ಬೀದಿಲ್ ಮಲಗ್ತಾರೆ, ನಾವು ಇಷ್ಟಪಟ್ಟು ಮಲಗ್ತೀವಿ ಹಂಗೆ. ನಮ್ದು ಎಂತ ತವಾ ಫ್ರೈ ಮಾಡ್ತೀರಾ? ಹೆಂಗ್ ಒಂದು ಮೀನು ಸೈಜ್ ಇದ್ದಂಗ ಸರ್. ಹೌದಾ? ಇಲ್ಲೇ ಹಿಡಿಯೋದು ಮೀನು ಒಳ್ಳೇದು? ಓ ಪರವಾಗಿಲ್ಲ ನಮ್ಗೆ. ಓ ಒಳ್ಳೆ ಚೆನ್ನಾಗಿದಾವೆ ಮೀನು ಫ್ರೆಶ್ ಈಗ ಹಿಡಿದಿರವು. ನಮಗೆ ಮುಳ್ಳು ಕಮ್ಮಿ ಇರೋದು ದಪ್ಪದ ನೋಡಿ ರೆಡಿ ಮಾಡಿಟ್ಟಾರೆ ಮಸಾಲೆ ಹಾಕಿ ತಿಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ಮಸಾಲೆನ ಅದಕ್ಕೆ ಮುಕ್ತಿ ಕೊಡ್ತೀವಿ ನಾವು. ಯಾಕೆಮ್ಮ ಎರಡು ಹಾಕಿ ಇಬ್ರಿಗೆ. ಹಾಂ. ಓಹೋ ಲವ್ಲಿ. ಏನು ಮೀನಿದೆ? ಟೈಗರಾ? ಓ ಚೆನ್ನಾಗಿ ಓಡಿಸ್ತಿದ್ದು. ಮತ್ತು ಮಲ್ಲಿಗೆ ಐತೆ ಅಂದರೆ ಜನ ಓಡಿಸ್ತಾರೆ ಅಂತ. ಬೆಟ್ಟದ ಮೇಲೆಲ್ಲ ಓಡಾಡ್ತಾವ ಆನೆ? ಹೌದಾ? ಓ ಹಂಗಾರೆ ರಾತ್ರಿ ಎಲ್ಲ ಕಾಯ್ಲೇಬೇಕು ಇಲ್ಲಿ ಗದ್ದೆನ? ಓ ನೆನ್ನೆ ಬಂದಿತ್ತಾಗ ಆನೆ ಅದೆಲ್ಲ ಹಿಂಗತ್ತಲ್ಲ ಈ ಕತೆ. ನಮ್ಮ ಚಿಕ್ಕ ತಾಯಮ್ಮವ್ರಿಗೆ ಹಾಕಿದ್ರು ನಮಗೆ ಬಾಂಬ ಇರ್ತಾರೆ. ಬರ್ತಾರ ಜನ? ಓ ಜನ ಇರ್ತಾರ ಇಲ್ಲಿ ಒಟ್ಟಿನಲ್ಲಿ, ರಾತ್ರಿ ಎಲ್ಲ ಇರ್ತಾರೆ ಇಲ್ಲೂ. ಓ ಹಂಗಾರೆ ಮತ್ತೆ ಧೈರ್ಯ ಕೊಟ್ರಿ ಈಗ ವಾಪಸ್ ಬಂದು. ಆನೆ ನಮ್ಗೇನು ತೊಂದರೆ ಮಾಡಲ್ವಾ ಆನೆ? ಹೌದಾ? ಅದು ಇಲ್ಲಿವರೆಗೆ ಮನ್ಸೂನ್ ಸಾಯಿಸಿರೋದು ಎಲ್ಲರೂ ಉದಾಹರಣೆ ಇದಾವೆ ಆನೆ ಇಲ್ಲಿ? ಇಲ್ಲ ಸರ್, ಮನ್ಸೂನ್ ಸಾಯಿಸಿಲ್ಲ. ಇಲ್ಲಿವರೆಗೆ ಸಾಯಿಸಿಲ್ಲ ಹಂಗಾರೆ ಧೈರ್ಯ ಮಾಡ್ಬೋದು ಇಲ್ಲಿ. ಆಮೇಲೆ ನಾವೇ ಫಸ್ಟ್ ಆಗ್ಬಿಟ್ರೆ ಸಾಯಿಸಿಲ್ಲ, ಒದಿಕೆ ಬಂದು ಅಷ್ಟೇ. ಒದಿಕೆ ಎದ್ಬಿಟ್ರೆ ಮುಂಚೆನು ಬಡ್ದಾಕಿಲ್ಲ ಸೈಡ್. ಏನು ಬಡ್ದಾಕಿಲ್ಲ ಯಾರನ್ನ? ಹಂಗಾರೆ ಒಳ್ಳೆ ಆನೆಗಳು ಇಲ್ಲಿರೋ. ಹಾಂ ಇಲ್ಲ ಅಂದ್ರೆ ನಿಮ್ಗೆ ಅದಕ್ಕೆ ಸರ್ ನಾವು ಹೇಳೋದಲ್ಲ. ದೇವರ ಹಣೆ ಮೇಲೆ ಏನು ಬರ್ದಿರ್ತ ನಂಗೆ ಅಲ್ವಾ? ಕೊಟ್ಟೋಯ್ತಾನೆ ಇಟ್ಟೋಯ್ತಾನೆ. ಟೈಗರ್ ಫಿಶ್ ವಿತ್ ಫುಲ್ ಆಫ್ ಲವ್. ಹಾಂ ಸಖತ್ತಾಗಿದೆ ಅಭಿಲಾಷ್, ತಗೊಳ್ಳಿ. ಇದು ನಮ್ಮದು ಇಲ್ಲಿ ಕಾಯ್ತಾ ಇದೆ. ಮುಕ್ತಿ ಕೊಡೋ ಸಮಯ. ಲಾಸ್ಟ್ ಟೈಮ್ ಒಗ್ನೇಕಲಲ್ಲಿ ಬರ್ತಿತ್ತಲ್ಲ, ಸತಿ ಸೀರೆ ಈಗ ಇದು ಹುಟ್ಟಿದೆ ಅಭಿಲಾಷ್ಗೋಸ್ಕರ, ಇದು ಹುಟ್ಟಿರೋದು ನಮಗೋಸ್ಕರ. ಹಾಂ ಹೌದೌದು. ಹಾಂ ಮತ್ತೆ ಎಲ್ಲಿಯವರು? ಇಲ್ಲೇ ಮಂಡ್ಯ. ಹೌದಾ? ಈ ಊರವ್ರೇನಾ? ಕೇರ್ಪೇಟೆ. ಹಾಂ ಮತ್ತೆ ಇನ್ನೇ ಸಮಾಚಾರ? ಮಾಮೂಲಿ ಮೀನು ತಿನ್ನೋದು ಅಂತ. ಹೌದಾ? ನೋಡಿ ಅಮ್ಮ ಮೀನು ಹಾಕ್ಕೊಡಿ ಅವ್ರಿಗೊಂದು ಟೈಗರ್ ಫಿಶ್ ತಿನ್ನಿ, ಸಖತ್ತಾಗೈತಂತೆ. ಹಾಂ ನೋಡಿ ರುಚಿನ. ಓಹೋ ನೋಡೋಣ ಹೇಗಿದೆ ನೋಡೋಣ ಅಭಿಲಾಷ್. ಕಂಟ್ರೋಲ್ ನನ್ನ ಮೀನು ನೋಡ್ಬಿಟ್ರೆ ನಾನು ಕಂಟ್ರೋಲ್ ಸಿಗಲ್ಲ ಒಂಥರ ನನ್ನ ಹತ್ರ ನಾಯಿ ಇದ್ದಂಗೆ ಮೀನು ನೋಡಿದಾಗ. ಈಗ ನಮ್ದು ತಿರುಗಿಸ್ಕೊಳ್ತಂತೆ. ಓ ಅಯ್ಯೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಕ್ಕಮರೆ. ಸಖತ್ ಕೈ ರುಚಿ ನಿಮ್ಮದು ಬಿಡಿ. ಒಳ್ಳೆ ಮಟನ್ ಫ್ಲೇವರ್ ಥರ ಐತಲ್ಲ? ಹಂಗೆ ಹೋಗ್ಬಿಟ್ಟು ಸಕ್ಕದಾಗ ಒಳ್ಳೆ ಕೈ ರುಚಿ ನಿಮ್ಮದು. ಬಂಧುಗಳೇ, ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇಲ್ಲ. ಬಂದಾಗ ಇಲ್ಲಿ ಬಂದು ನೋಡಿ ತಾಯಮ್ಮವ್ರ ಕೈ ರುಚಿನ, ಮೀನು ಹೆಂಗಿದೆ ಅಂತ. ಅದ್ಭುತ ಅಂದ್ರೆ ಅದ್ಭುತ. ಹಾಂ ಚಿಕ್ಕ ತಾಯಮ್ಮವ್ರದ್ದು ಕೈ ರುಚಿ ತುಂಬ ಚೆನ್ನಾಗಿದೆ ಬಿಡಿ. ತುಂಬ ಖುಷಿ ಆಗೋಯ್ತು ನಮಗೆ. ಅದು ಮೂಳೆ ಇಲ್ಲ ಅವ್ರು ಹೇಳ್ದಂಗೆ. ಚುಚ್ಕೊಳ್ಳಲ್ಲ, ಮೂಳೆನೇ ಇಲ್ಲ ಇದ್ರೊಳಗೆ.
ಓಹೋ ಚೆನ್ನಾಗಿ ರೋಸ್ಟ್ ಮಾಡಿ ನೀಟಾಗಿ ಕೊಟ್ಟವ್ರೆ. ಈ ಮಟನ್ ಬೋಟಿ ಗೊಜ್ಜು ಹ್ಞೂ ಹ್ಞೂ ಆ ಥರ ಇದೆ ಫ್ಲೇವರ್ ಅಲ್ವಾ? ಅಲ್ಲ? ಏನು ಮಾಡೋಣ ಈಗ ಇನ್ನೊಂದೆರಡು ಇಲ್ಲಿ ಇಡ್ಸ್ಬಿಡೋಣ. ಇಡಿಸ್ಬಿಟ್ಟು ಸಂಜೆ ಹೊತ್ತಲ್ಲಿ ನಮಗೆ ಆಗುತ್ತೆ ಇನ್ನೊಂದೇ. ಬ್ಯೂಟಿಫುಲ್, ಮಾರ್ವಲೆಸ್, ಅಲ್ಟಿಮೇಟ್. ಮೂರನೇ ಎಲ್ಲ ಕಡ್ಕೊಂಡು ತಿನ್ಬೋದು ಅಲ್ವಾ? ನಾನು ಜಿಲೇಬಿ ಅಂತ ಬರುತ್ತೆ ಅದನ್ನು ಕಂಡೆ. ಇದು ಯಾವ ಮೀನು? ಟೈಗರು. ಟೈಗರ್ ಫಿಶ್ ಅಂತೆ. ಹ್ಞೂ ಗೊತ್ತಿಲ್ಲ, ಜಿಲೇಬಿಗೂ ಅದೇ ಅಂತಾರೆ. ಬರೀ ಜಾಸ್ತಿ ಮುಳ್ಳಿಲ್ಲಪ್ಪ. ಜಿಲೇಬಿ ಬೇರೆ, ಇದು ಚಿಕ್ಕ ಜಿಲೇಬಿ. ಅದಾ? ಪಾಪ ಇದು ಬಿಡು ಸತ್ತಿದ್ಕೋತ ಎಷ್ಟು ಖುಷಿ ಪಡ್ತಾಯಿತ್ತು, ನನ್ನನ್ನು ತಿಂದು ಆನಂದ ಪಡ್ತಾವ್ರಲ್ಲ ಇವರಿಬ್ರು ಅಂತ. ನಾವೇನು ಸಹ ಸಂಪೂರ್ಣನೇ ಸುಡೋದು. ಓ ಕಾವೇರಿ ನೀರಲ್ದ ಇದ್ರಲ್ಲಿ ತಂದು ಇದು ಬಂದಿರೋದು. ಓ ಹೌದಾ? ಕಾವೇರಿ ನೀರಲ್ಲಿ ಬೆಳೆದಂಥ ಈ ಮೀನು. ಕಾವೇರಿ ನೀರನ್ನು ಕುಡಿದು ಸತೀಶ್ ಹಿರೇಗೌಡರು ಹೊಟ್ಟೆ ಸೇರಿ ಹಂಗೆ. ನೆನ್ನೆ ನಮ್ಮ ಬಾಮೈದನ ಜೊತೆ ಬಲ್ಮುರಿ ಮೀನು ತಿಂದೆ. ಎಷ್ಟೋ ದಿನದ್ದು ಕನ್ಸೋದು. ಆ್ಯಕ್ಚುಲಿ ಬಲ್ಮುರಿ ತಿಂದಿದ್ದು ಒಂದು ನೆನಪಿತ್ತು ನನಗೆ, ಒಂದು 15 ವರ್ಷದ ಹಿಂದೆ, 15-20 ವರ್ಷದ ಹಿಂದೆ ಅನಿಸುತ್ತೆ. ಎಷ್ಟು ಚೆನ್ನಾಗಿತ್ತಲ್ಲಿ. ಅದನ್ನ ನಾನು ಮಾಡ್ಕೊಂಡು ಹುಡ್ಕೊಂಡು ಹೋಗಲ್ಲಿ ತಿಂದೆ. ಮತ್ತೆ ಎಂಥ ಡಿಸಪಾಯಿಂಟ್ ಆಯಿತು ಅಂದರೆ, ದುಡ್ಡು ಜಾಸ್ತಿ ಕೊಟ್ಟು ಅದ್ರ ತಕ್ಕನಾಗ ರುಚಿ ಸಿಗಲಿಲ್ಲ. ಅದ್ರದ್ದು 10 ಪಟ್ಟು ಜಾಸ್ತಿ ನನಗೆ ಗೊತ್ತಿಲ್ಲದೇ ಬಂದಂಥ ಈ ಜಾಗದ ಸಕ್ಕತ್ತಾಗಿ ಸಿಗ್ತಾ ಇದೆ. ನಾವು ಒಗ್ನೆ ಕಾಲಲ್ಲಿ ತಿಂದಿದ್ದು ನಾನು ತುಂಬ ರುಚಿ ಅನ್ಕೊಂಡಿದ್ದೆ ಕೇರಳದಲ್ಲಿ ತಿಂದಿದ್ದಕ್ಕಿಂತ. ಬಟ್ ಇದು ಮಸ್ತಾಗಿದೆ. ಅಂದರೆ ಒಂಥರ ಯೂನಿಕ್ ಟೇಸ್ಟ್. ಫಸ್ಟ್ ಟೈಮ್ ನಾಲ್ಗೆ ನಾವು ಕೇರಳದಲ್ಲಿ ಹೋಗಿ ಅತಿ ದುಬಾರಿ ಫುಡ್ ಅಂತೆಲ್ಲ ತಿನ್ಕೊಂಬಂದಿದ್ದೀವಲ್ಲ, ಅದು ಇದ್ರ ಮುಂದೆ ಏನೇನೂ ಇಲ್ಲ ಹಂಗೆ ನೋಡೋಕೆ ಹೋದರೆ. ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅದೇ ಅಲ್ಟಿಮೇಟ್. ಸಕ್ಕತ್ತಾಗಿದೆ. ನಾವು ಬ್ಯೂಟಿಫುಲ್. ಇನ್ನು ನಾವೇ ಹಿಡಿದು ನಾವೇ ಕ್ಲೀನ್ ಮಾಡಿ ನಾವೇ ತಿರುಗಿ ಇನ್ವೆಸ್ಟ್ ಮಾಡಿರುತ್ತಲ್ಲ ಅಲ್ವಾ? ಇಲ್ಲ ಹಂಗಂತ ಮೀನುಗಳು ಸಿಕ್ಕಾಪಟ್ಟೆ ಸಿಗ್ತಾವೆ. ಇಲ್ಲಿ ರೋಡ್ ಹೋಗೋದು ಒಳ್ಳೆಯಲ್ಲಿಲ್ಲ ಅದು ಮೀನು, ಎಲ್ಲಿ ನೋಡಿದ್ರು ಸಿಗ್ತಾವೆ. ಒಳ್ಳೆ ಜಾಗ, ಒಳ್ಳೆ ಲೊಕೇಶನ್ ಹುಡ್ಕೊಂಬಂದು ಚಾಮರಾಜನಗರ ಮೊದಲನೇ ದಿನ ಫುಲ್ ಖುಷಿ ಮಾಡಿಬಿಟ್ರಲ್ಲ ನಮ್ಮನ್ನ ಎಲ್ಲ ಚಾಮರಾಜನಗರದವರು. ದಿಲ್ ಖುಷ್. ಮೀನು ಅಷ್ಟಿಷ್ಟಾಗಿ ಆ ಕರಕುಳು ಬಾಲನೂ ಬಿಡ್ತಾ ಇಲ್ಲ. ಹೌದು, ಅಷ್ಟು ಚೆನ್ನಾಗಿದೆ ಮಾತ್ರ. ಭಾರಿ ಸಖತ್ತಾಗಿದೆ ಹೋಟ್ಲಿದು. ಔಟ್ಡೋರ್ ಹೋಟ್ಲು. ಸಿಕ್ಕಾಪಟ್ಟೆ ಮಜಾ. ಇಲ್ಲೇ ಕೈ ತೊಳಿ ಇಲ್ಲೇ ತಿನ್ನು. ಅದು ಫ್ರೆಶ್ ವಾಟರ್. ಶುದ್ಧವಾದಂಥ ಫಿಲ್ಟ್ರ್ ವಾಟರ್ ಇದು. ಏನು ಡೆಕೋರೇಷನ್ ಮಾಡಿದ್ರು ಟೈಮವರು, ಸೂಪರಾಗಿ ಮಾಡಿದರು. ಆದರೆ ಎಷ್ಟು ಕಡಿಮೆ ಅಂದರೆ ಒಂದು 15 ನಿಮಿಷ ಬೇಯಿಸಿದ್ರು. ಅಷ್ಟು ಎಫರ್ಟ್ ಹಾಕಿ ಮಾಡಿ ಅಡುಗೆ ಮಾಡಿಕೊಡ್ತಾರಲ್ಲ. ಅದೇ ಹೇಳ್ತಾರಲ್ಲ ಹಂಗೆ ಪ್ರೀತಿಯಿಂದ ಮಾಡಿದ್ದು ತುಂಬ ರುಚಿಯಾಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿ. ವಿಡಿಯೋ ಕಟ್ ಮಾಡಿದ ತಕ್ಷಣ ಒಬ್ರಿಗೊಬ್ರು ಮಾತಾಡ್ದಂಗೆ ಗಬಗಬನ್ ತಿಂದು, ಮುಖನೂ ನೋಡಿಲ್ಲ ಹಂಗೆ ತಿಂದು. ಇವತ್ತು ಮತ್ತೆ 4 ಹೇಳಿದ್ದೀವಿ. ಇವತ್ತು ನೈಟ್ ಇಲ್ಲೇ ಉಳ್ಕೊತೀವಿ. ತಾಯಮ್ಮರು ಹೋಗ್ಬೇಕು. ಹಂಗಾಗಿ ಈ ಜಾಗಕ್ಕೆ ಬರ್ತೀವೋ ಇಲ್ವೋ ಮತ್ತೆ ಇದನ್ನ ನೆನ್ಸ್ಕೊಳ್ಳೋದು ಯಾಕೆ, ಅಲ್ಲೋಗಿ ಕೊರಗೋದು. ಹೆಂಗಿತ್ತು ಅಂತ ಇನ್ನೂ 4 ರುಚಿ ಹೋಗ್ತಾ ಇಲ್ಲ. ಹೌದು, ಸಕ್ಕತ್ತಾಗಿದೆ. ನಮ್ಮ ತಾಯಮ್ಮವ್ರಿಗೆ 4 ಹೇಳಿದ್ದೀವಿ. ಇನ್ನೂ ಹೇಳ್ಬಿಟ್ಟು ಇಲ್ಲೇ ಆನೆ ಬರ್ತಾವಂತೆ. ರಾತ್ರಿ ಆನೆ ಜೊತೆ ಮಾತಾಡ್ಕೊಂಡು ಇಲ್ಲೇ ಕಳ್ಳ ಪೊಲೀಸ್ ಆಟ ಆಡಿ ಮಲ್ಕೊಬಿಡೋದು. ಹೆಂಗಿತ್ತು ಅಂದರೆ ಮೀನು ಖಾರನೂ ಅಷ್ಟು ಅದ್ಭುತವಾಗಿದೆ. ಹಂಗೆ ಸ್ವಲ್ಪ ಮುಗ ನೀರು ಸೇವ್ ಆದಂಗಿದೆ. ನೆಕ್ಸ್ಟ್ ಟೈಮ್ ಈ ರುಚಿ ಎಲ್ಲೇ ತಿಂದ್ರೆ ಗೊತ್ತಾಗ್ಬಿಡುತ್ತೆ. ಸಕ್ಕತ್ತಾಗಿದೆ. ಇಲ್ಲೇ ತಿಂದಿದ್ದು ಅಂತ. ನಾ ಮತ್ತೆ ಇಲ್ಲಿ ಬಂದರೆ ಮೀನಿನಾಗೆ ಹೋಗಿದೆ ಇದು. ವಾಟರ್ದು ನೀರಿನ ಚಾನಲ್. ಫುಲ್ಲು ಖುಷಿಯಾಗಿ ನಮಗೆ ನಾನು ಇಲ್ಲಿ ಬಂದಿದ್ದೆ ಅಂತ ನೆನಪಿಗೆ ನಾನು ಪ್ರೀತಿಯಿಂದ ನನ್ನೊಂದು ಸ್ಟಿಕ್ಕರ್ ನಿಮ್ಮ ಅಂಗಡಿಲಿ ಇಲ್ಲಿ ಅಂಟಿಸ್ತಾ ಇದ್ದೀನಿ. ತುಂಬ ಅದ್ಭುತವಾದಂಥ ಫಿಶ್ಶು ತಾಯಮ್ಮವ್ರು ನನಗೆ ಕೊಟ್ಟರು. ತೃಪ್ತಿ ಅಂದರೆ ತೃಪ್ತಿ, ಮನಸ್ಸಿಗೆ ತೃಪ್ತಿ ಆಗಿದ್ದರಿಂದ ಈ ಸ್ಟಿಕ್ಕರ್ನ ನಾನು ಬಂದಿದ್ದಕ್ಕೆ ಇಲ್ಲಿ ಅಂಟಿಸ್ತಾ ಇದ್ದೀನಿ. ಅದ್ರ ಮೇಲೆ ಅದು ಬೇಡ, ಗುಂಡಿ ಮೇಲೆ ಬೇಡ, ಉಟ್ಕೊಂಡಿರೋದ್ರ ಮೇಲೆ. ಯಾರು ಬಂದ್ರೆ ಅಮ್ಮ ಸತೀಶ್ ಹಿರೇಗೌಡರು ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಅಂದರೆ ಅವ್ರಿಗೆ ಈ ವಿಡಿಯೋ ಇದು ಸ್ಟಿಕ್ಕರ್ ತೋರಿಸಿ ನೋಡಿ, ಇದು ಗೊತ್ತು ನೋಡಿ, ಇಲ್ಲಿ ಬಂದಿದ್ರು ಸತೀಶ್ ಹಿರೇಗೌಡರು ಅಂತ ಹೇಳ್ಬಿಡಿ. ಆಯ್ತಮ್ಮ? ಮೇಲ್ಗಡೆ ನೋಡ್ತಾರೆ. ಫುಲ್ ಖುಷಿ ಆಗೋಯ್ತು. ಇಂಥ ಜಾಗದಲ್ಲಿ ನಮ್ಮ ಸ್ಟಿಕ್ಕರ್ ಬಿಡುತ್ತಲ್ಲ ಅಂತ ಖುಷಿ ಆಯ್ತು ನನಗೆ. ಒಳ್ಳೆ ಮೀನು, ಶವಿಯಾಗಿದೆ ಫುಲ್ಲು. ಕೇಳಿಸ್ಕೊತೀರ ಸೌಂಡ್? ಕೇಳಿಸ್ಕೊಳ್ಳಿ, ಕೂಗ್ತಾರದ ಆನೆ ಓಡಿಸ್ತಾ ಇರೋದು. ಕೇಳಿಸ್ತದೆ, ಆನೆ ಹಂದಿ ಓಡಿಸ್ತಾ ಇರೋದು. ರೈತರು ಹಗಲು ರಾತ್ರಿ ನೋಡಿ, ಇಲ್ಲೊಬ್ರು ಕೂಗಿದ್ರೆ ಅಲ್ಲೊಬ್ರು ಕೂಗ್ತಾರೆ, ಅಲ್ಲೊಬ್ರು ಕೂಗಿದ್ರೆ ಇಲ್ಲೊಬ್ರು ಕೂಗ್ತಾರೆ. ಪ್ರತಿದಿನ ರಾತ್ರಿ ನಿದ್ಗೆಟ್ಟು ಇಷ್ಟೆಲ್ಲ ಕಷ್ಟಪಟ್ಟಾಗ ಕೊನೆಗೆ ಅವ್ರಿಗೆ ಸಿಗೋ ಬೆಲೆ ಏನು? ಅವ್ರು ಮಾರಾಟಕ್ಕೆ ಹೋದಾಗ ಮಾರ್ಕೆಟಿಗೆ ಅದು ತಗೊಂಡು ರೈತರ ಮೇಲೆ ಲಾಠಿ ಚಾರ್ಜು. ಅದ್ರ ಮೇಲೆ ಲಾಠಿ ಚಾರ್ಜು. ಅವ್ರು ಕೇಳಂಗಿಲ್ಲ. ಏನದು ದೌರ್ಜನ್ಯ. ಒಂದು ಪ್ರಾಂತ್ಯದಲ್ಲಿ ರೈತ ಹಿಂಗೆ ಅನ್ನಂಗಿಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ರೈತರ ಪರಿಸ್ಥಿತಿನೇ ಇದು. ಹೌದು.
ಹೊರ್ಗಡೆ ಇವತ್ತು ಬಂದು ನೋಡಿದ್ರೆ ಯಾವ್ಯಾವ ಮೂಲೆಯಲ್ಲಿ ಮನುಷ್ಯ ಯಾವ್ಯಾವ ಥರನೋ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಇಂಡಸ್ಟ್ರಿಲಿ ಹೆಂಗೆ ದುಡಿತವ್ರೆ ಅಂದರೆ ಜನ ಯಾವ್ಯಾವ ರೀತಿಯೂ ಹೆಂಗೆಂಗೋ ಸುಲಭವಾಗಿ ತಲೆ ಮೇಲೆ ಕೈ ಇಟ್ಟು ಹೆಂಗೆಂಗೋ ಮೋಸ ಮಾಡಿ ದುಡಿತಿರ್ತಕ್ಕಂಥವ್ರು ಜನ ಎಷ್ಟಿದ್ದಾರೆ. ನ್ಯಾಯ, ಧರ್ಮ, ನೀತಿ, ಆ ದೇವರು ಕಣ್ಣಾರೆ ನೋಡಲ್ವ ಇವು ಯಾವುದನ್ನು? ಅಲ್ಲ, ನಾವು ಅಂದ್ಕೊಂಡ್ರೆ ದೇವರು ಇವನ್ನೆಲ್ಲದನ್ನು ನೋಡಲ್ವಾ? ಅನ್ನ ಕೊಡತಕ್ಕಂಥವನಿಗೆ ಇಷ್ಟು ಅನ್ಯಾಯ ಆದಾಗ ಬಿಡಿ, ಅದು ದೊಡ್ಡ ಮಾತು. ಒಳಗಡೆ ಹೋಯ್ತಾ ನಮಗೆ ರೈಸ್ ಆಯ್ತಾ ಇದೆ. ಪರಮಾತ್ಮ ಒಳಗೆ ಹೋಯ್ತಾ ಕೆಲಸ ಮಾಡ್ತಾವನೆ ಅಂತ ಅರ್ಥ. ಅದು ಆಯಿತಾ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಈಗ. ಆಮೇಲೆ ನಮ್ಮ ಬಾಯಲ್ಲಿ ನಿಮ್ಗೆ ಎಲ್ಲೆಲ್ಲಿ ಏನೇನು ಬರ್ತಾವ ಅಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ಇಲ್ಲಣ್ಣ, ಒಂದು ದಿವಸ ನೀವು ಲೈವ್ ಬರಬೇಕು. ಓಕೆನಾ? ಲೈವ್ ಬಂದ್ಬಿಟ್ಟು ಎಲ್ಲ ಜೊತೆ ಕಷ್ಟ ಸುಖ ಮಾತಾಡಬೇಕು. ಅದೊಂದು ಕಾನ್ಸೆಪ್ಟ್ ಹೆಂಗಿದೆ? ಒಂದು 9 ಗಂಟೆ ರಾತ್ರಿ ಕುಡ್ಕೊಂಡು ಅದೊಂದು ಪೆಗ್ ಹಾಕ್ಕೊಂಡು ಕಷ್ಟ ಸುಖ ನೋಡಪ್ಪ. ಅದು ಈ ಪ್ರಪಂಚದಲ್ಲಿ ಯಾರು ಅದು ಮಾಡಲ್ಲ, ನಾನು ಒಬ್ಬನೇ ಮಾಡೋಕ್ಕಾಗೋದು. ಆಯ್ ಫ್ರೆಂಡ್ಸ್, ನಾನು ನಿಮಗೆ ಜಾಸ್ತಿ ಏನು ಮಾತಾಡೋದಿಲ್ಲ ಈಗ, ಯಾಕೆಂದರೆ ನಾನು ಮಾತಾಡೋದು ಏನು ಮಾತಾಡೋದು ತಪ್ಪಾಗುತ್ತೆ. ಈಗ ಅಭಿಲಾಷ್ ಏನಂತೀರ, ಇದೆ ಟೆಂಟು ಒಳಗಡೆ, ನಿಮ್ಗೆ ಹೇಳ್ದಂಗೆ ಟೆಂಟ್ ಹಿಂಗಿದೆ ಒಳಗಡೆ. ಇವತ್ತು ರಾತ್ರಿ ಇಲ್ಲಿ ಉಳ್ಕೊತಾ ಇದ್ದೀವಿ. ಆನೆ ಎಲ್ಲ ಸೌಂಡ್ ಮಾಡ್ತಾಯಿದ್ದೀವಿ. ಆನೆ ಓಡಿಸ್ತವ್ರು ಇಲ್ಲಿ ಹಳ್ಳಿ ರೈತರು, ಇವರೆಲ್ಲ ಇಲ್ಲಿ ನಮ್ಮ ರೈತರು. ಇದಿಷ್ಟೇ ಈಗಂತ ಹೇಳ್ತಾ ಇವತ್ತು ನಿಮಗೆ ಗುಡ್ ನೈಟ್ ಹೇಳ್ತೀನಿ. ಇವತ್ತಿನ ವೀಡಿಯೋಗೆ ಎಂಡ್ ಹೇಳ್ತಾ ಅಭಿಲಾಷ್. ಓಕೆ ಫ್ರೆಂಡ್ಸ್, ಬಾಯ್ ಗುಡ್ ನೈಟ್.